ಕಿಚನಲ್ಲಿ ಈ ಥರ 2 ಐಟಮ್ ಇದ್ದರೆ ಸಾಕು, ಅಡುಗೆನ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈ 2 ಮಲ್ಟಿಪರ್ಪಸ್ ಪ್ರಾಡಕ್ಟ್‌ನ ನಾನು ಬೆಂಕಿಬ್ರೋ.ಕಾಮಿಂದ ತರಿಸ್ಕೊಂಡಿದ್ದೀನಿ. ಚಪಾತಿ ಆಮ್ಲೆಟ್ ಮಾಡಬೇಕಾದ್ರೆ ಟ್ರೆಡಿಷನಲ್ ಸ್ಪ್ಯಾಟುಲಾದಲ್ಲಿ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಸ್ಪ್ಯಾಟುಲಾ ಯೂಸ್ ಮಾಡೋದ್ರಿಂದ ಗ್ರಿಪ್ಪಾಗಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೋದು. ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಈ ಆಯಿಲ್ ಸ್ಟೈನರಿಂದ ನಾವು ಈಸಿಯಾಗಿ ಪೂರಿನೇ ಆಗಲಿ, ಬಜ್ಜಿನೇ ಆಗಲಿ, ಯಾವುದೇ ರೀತಿಯಾಗಿರೋ ಅಂಥ ಡೀಪ್ ಫ್ರೈ ಮಾಡೋ ಅಂಥ ಐಟಮ್ಗಳನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಡೀಪ್ ಫ್ರೈ ಮಾಡ್ಕೊಳೋ ಅಂಥ ಯಾವುದೇ ಸಿಹಿ ಪದಾರ್ಥನೇ ಆಗಿರಲಿ, ಪೂರಿ, ಬಜ್ಜಿ ಯಾವುದೇ ಐಟಮ್ ಆಗಿದ್ರೂ ಡೀಪ್ ಫ್ರೈ ಮಾಡಿದಾಗ ತುಂಬಾ ಎಣ್ಣೆ ಕುಡಿದಿರುತ್ತೆ. ಆ ಥರ ಪದಾರ್ಥಗಳನ್ನ ನಾವು ಟಿಶ್ಯೂನ ಹಾಕಿ ಎಣ್ಣೆನ ಕಮ್ಮಿ ಮಾಡ್ಕೊತೀವಿ. ಆದರೆ ಈ ಥರ ಜಾಲರಿ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳೋದ್ರಿಂದ ಎಣ್ಣೆನ ಆದಷ್ಟು ಕಮ್ಮಿ ಮಾಡ್ಕೋಬೋದು. ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಯೂಸ್ ಮಾಡೋದನ್ನು ಕೂಡ ತುಂಬಾ ಸುಲಭ. ನಿಮಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಸೆಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ DM ಮಾಡ್ತೀನಿ.